ಹಲೋ ಸ್ಟೂಡೆಂಟ್ಸ್, ಎಲ್ಲ ಒನ್ ಶಾರ್ಟ್ ವಿಡಿಯೋ ಕೈನೆಟಿಕ್ ಥಿಯರಿ ನೋಡಿರ್ತೀರಾ. ಈಗ KCT ಕೆಲವೊಂದು ಪ್ರಾಬ್ಲಮ್ಸ್ನ ಮುಗಿಸ್ಬಿಡೋಣ ಸ್ವಲ್ಪ ಶಾರ್ಟ್ ಟೈಮಲ್ಲೇ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತು: ಮನುಜ ಮತ ವಿಶ್ವಪಥ, ವಿಜ್ಞಾನ ದೃಷ್ಟಿ ವಿಚಾರ ಬುದ್ಧಿ. ಸೊ ಇದು ನಿತ್ಯ ನಮ್ಮ ಮಂತ್ರಗಳಾಗಿರಬೇಕು. ನಮ್ಮ ಹೃದಯದಿಂದ ಮಂತ್ರಗಳಾದರೆ ಇನ್ನೂ ಚೆನ್ನಾಗಿರುತ್ತೆ. ಇದು ನಮ್ಮ ಕುವೆಂಪು ಅವರ ಮಾತು ಅಲ್ವಾ? ಓಕೆ, ಫಿಸಿಕ್ಸ್ ಆ್ಯಂಡ್ ದಿಸ್ ಈಸ್ ಕೈನೆಟಿಕ್ ಥಿಯರಿ KCT ಆ್ಯಂಡ್ ಐ ಆಮ್ ಲೋಕೇಶ್. ಸೊ ಚಾಪ್ಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒನ್ ಶಾರ್ಟಲ್ಲಿ ಇದ್ರ ಬಗ್ಗೆ ಬೇಸಿಕ್ಸ್ ಎಲ್ಲ ತಿಳ್ಕೊಂಡಿದ್ದೀವಿ. ಫಾರ್ಮುಲಾಸ್ ತುಂಬಾ ಕಡಿಮೆನೇ ಇರೋದು, ಅದನ್ನೆಲ್ಲ ಫಾರ್ಮುಲಾ ಲಿಸ್ಟ್ ಮಾಡಬೇಕು. ಸೊ ಲಾಸ್ಟ್ ಚಾಪ್ಟರ್ ಈ ಚಾಪ್ಟರ್ ಕೊಟ್ಟಿಲ್ಲ, ನೀವು ಲಿಸ್ಟ್ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ದಿಸ್ ಈಸ್ PUC ಅಟ್ ಸೈನ್ಸ್ ಪರೀಕ್ಷೆ ಚಾನಲ್. ಲೈಕ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ವಿಲ್ ಮೂವ್ ಆನ್ ಟು ದ ಪ್ರಾಬ್ಲಮ್ಸ್. So at 27 degrees centigrade temperature, the mean kinetic energy of the atoms of an ideal gas is E1. Ideal gas ದು ಎನರ್ಜಿ ಕೊಟ್ಟಿದ್ದಾನೆ, kinetic energyನೇ E1 ಅಂತ ಕನ್ಸಿಡರ್ ಮಾಡ್ತಿದ್ದಾರೆ. ಸೊ ಇಫ್ ದ ಟೆಂಪರೇಚರ್ ಈಸ್ ಇನ್ಕ್ರೀಸ್ ಟು 327 ಡಿಗ್ರಿ ಸೆಂಟಿಗ್ರೇಡ್, ಎಲ್ಲಿಂದ ಎಲ್ಲಿಗೆ? ಸೊ ನಾರ್ಮಲಿ 27 ಡಿಗ್ರಿಯಿಂದ 327 ಡಿಗ್ರಿಗೆ ಟೆಂಪರೇಚರ್ನ ಇನ್ಕ್ರೀಸ್ ಮಾಡ್ತಿದ್ದಾರೆ. ಸೊ ದೆನ್ ದ ಮೀನ್ ಕೈನೆಟಿಕ್ ಎನರ್ಜಿ ಆಫ್ ದಿ ಆಟಮ್ಸ್ ವಿಲ್ ಬಿ. ಸೊ ಕೈನೆಟಿಕ್ ಎನರ್ಜಿ ಆ್ಯಕ್ಚುಲಿ ನಮಗೆ ಗೊತ್ತಿರೋ ಪ್ರಕಾರ ಇಟ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೆಂಪರೇಚರ್. ಸೊ ಕೈನೆಟಿಕ್ ಎನರ್ಜಿ, ಐ ವಿಲ್ ಕನ್ಸಿಡರ್ ದ ಕೈನೆಟಿಕ್ ಎನರ್ಜಿ. ಸೊ ಕೈನೆಟಿಕ್ ಎನರ್ಜಿ ಇಟ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೆಂಪರೇಚರ್. 3/2 KBT, ನಾವು KBT ಬಂದಿರುತ್ತಲ್ವಾ. ಸೊ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಸೊ ಇದನ್ನು ಇಟ್ಕೊಂಡು ನಾವು ರೇಷಿಯೋ 2 ಟೆಂಪರೇಚರ್ಸ್ ಕೊಡ್ತಿದ್ದಾರೆ. ಸೊ E1, ದಿಸ್ ಅ 1 ಟೆಂಪರೇಚರ್, ನಾರ್ಮಲಿ ಎನರ್ಜಿ E1. ಸೊ E1 ಬೈ E2 ತೊಗೊಂಡಾಗ ಈಸ್ ಈಕ್ವಲ್ ಟು T1 ಬೈ T2. ಎರಡು ಪ್ರಪೋರ್ಷನಲ್. ಸೊ ಅದಕ್ಕೆ ನ್ಯೂಮರೇಟರ್ಲು T1 E1 ಇದೆ, E2 T2 ಇದೆ. ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ಅಬೌಟ್ ದ E2 ಓನ್ಲಿ. E2ನ ಕ್ಯಾಲ್ಕುಲೇಟ್ ಮಾಡಬೇಕು. ಟೆಂಪರೇಚರ್ T1 27 ಡಿಗ್ರಿ, T2 327 ಡಿಗ್ರಿ ಸೆಂಟಿಗ್ರೇಡ್. ಸೊ ಡಿಗ್ರಿ ಸೆಂಟಿಗ್ರೇಡಲ್ಲಿದೆ, ನಾವು ಕನ್ವರ್ಟ್ ಮಾಡಿದ್ರು ಓಕೆ. ಕನ್ವರ್ಟ್ ಮಾಡಿದ್ರೆ ನೋಡೋಣ ಏನೋ ಸಿಂಪಲ್ ಆಗುತ್ತೇನೋ ಅಂತ. ಇದು ಡಿಗ್ರಿ ಸೆಲ್ಸಿಯಸಲ್ಲಿ 327 ಇದೆ. ಸೊ ನೋಡೋಣ. ಸೊ E2 ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಾರ್ಮುಲಾ ಈ ಥರ ಬರ್ಕೊತೀನಿ. E2 ನ್ಯೂಮರೇಟ್ರಿಗೆ ಬರ್ಕೊತಿದ್ದೀನಿ. ಸೊ E1 ಇಂಟು T2 ಡಿವೈಡೆಡ್ ಬೈ T1. ಸೊ E1 ಎಲ್ಲ ಆನ್ಸರ್ಸಲ್ಲೂ E1 ಇದೆ. E1 ಏನು ಕೊಟ್ಟಿಲ್ಲ ಅವರು. ಸೊ E1 ಹಂಗೆ ಇಟ್ಕೊತೀನಿ. T2 327. ಸೊ ಕೆಲ್ವಿನ್ ಕೂಡ ಕನ್ವರ್ಟ್ ಮಾಡಿಬಿಡೋಣ. 327 ಪ್ಲಸ್ 273. ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ 327 ಪ್ಲಸ್ 273. ಜೊತೆಯಲ್ಲಿ T1 27 ಪ್ಲಸ್ 273. ಸೊ ನ್ಯೂಮರೇಟ್ರಲ್ಲಿ ಟೆಂಪರೇಚರ್ ಏನಿದೆಯೋ 327 ಪ್ಲಸ್ 200, 300 ಪ್ಲಸ್ 200 500, 500 27 73. 3 ಪ್ಲಸ್ 7 10 ಆಗುತ್ತಲ್ವ ನಾರ್ಮಲಾಗೆ. ಸೊ 7 2 8 9. ಸೊ ಟೋಟಲಿ ಅರೌಂಡ್ 600 ಓನ್ಲಿ, ಅರೌಂಡ್ ಅಲ್ಲ. So 600 we will get. What about in the denominator? 27 plus 273, exactly 300 only. So 300. So this will be cancelled and we will get 2 E1. So options check madana. Option C. So we got the relation 2 E1, option C. We'll move to the next one. ಎಲ್ಲೇ ಅರ್ಥ ಆಗಿಲ್ಲ ಅಂದರೂ ಸ್ಪೀಡ್ ಆದರೂ ಕೂಡ ಯೂಟ್ಯೂಬಲ್ಲಿ ನಿಮಗೆ ಗೊತ್ತಿದೆ ಸ್ಪೀಡ್ ಇನ್ಕ್ರೀಸ್ ಮಾಡೋದು, ಕಡಿಮೆ ಮಾಡ್ಕೊಳ್ಳೋದು. ಜೊತೆಯಲ್ಲಿ ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿವರ್ಸ್ ಹೋಗಿ ಮತ್ತೆ ಓದಿ, ಮತ್ತೆ ಕಲೀರಿ, ಮತ್ತೆ ಪ್ರಾಕ್ಟೀಸ್ ಮಾಡಿ, ಬರುತ್ತೆ. ದ ರೇಷಿಯೋ ಆಫ್ ಮೋಲಾರ್ ಸ್ಪೆಸಿಫಿಕ್ ಹೀಟ್ಸ್ ಆಫ್ ಆಕ್ಸಿಜನ್, ಮೋಲಾರ್ ಸ್ಪೆಸಿಫಿಕ್ ಹೀಟ್ಸ್. ಸೊ ವಿ ವಿಲ್ ಕನ್ಸಿಡರ್ ದ ಗಾಮಾ 1 ಪ್ಲಸ್ 2 ಬೈ F. ಹಿಯರ್ ವಿ ನೀಡ್ ಟು ಕನ್ಸಿಡರ್ ದ ಡಿಗ್ರೀಸ್ ಆಫ್ ಫ್ರೀಡಮ್. F ಈಸ್ ಈಕ್ವಲ್ ಟು 5. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ. F ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ಅರೌಂಡ್ ಯು ವಿಲ್ ಗೆಟ್ 1.5 ಓನ್ಲಿ. ಚೆಕ್ ದ ಆನ್ಸರ್. ಪ್ರಾಕ್ಟೀಸ್ ಮಾಡಬೇಕು. ಶೀಟಲ್ಲಿ ಸುಮ್ಮನೆ ಎತ್ಕೊಂಡು ಸುಮ್ಮನೆ ಮೊಬೈಲ್ ಇಟ್ಕೊಂಡು ನೋಡಬಾರ್ದು. ಇದನ್ನು ಸಾಲ್ವ್ ಮಾಡಿ ಆನ್ಸರ್ ಬಂದಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಬೇಕು, ಸರ್ ಇದು ಬರ್ತಿಲ್ಲ ಅಂತ. ಓಕೆ, ಸೊ ದ ಲಾಸ್ಟ್ ಫೈನಲ್ ಪ್ರಾಬ್ಲಮ್ ಇನ್ ದಿಸ್ ಚಾಪ್ಟರ್. ಜಾಸ್ತಿ ಸಲ ಕೇಳಿಲ್ಲ, 3 ವರ್ಷದಲ್ಲಿ ಮಾತ್ರನೇ ಕೇಳಿರೋದು. ಓಕೆ, ನೋಡೋಣ. ಇನ್ಯಾವುದಾದ್ರೂ ಇಯರ್ ಮಿಸ್ ಆಗಿದ್ರೆ ಮೆನ್ಷನ್ ಮಾಡ್ತೀರಾ. ಲಾಸ್ಟ್ ಪ್ರೀವಿಯಸ್ 5 ಇಯರ್ಸ್ ಓನ್ಲಿ. ಮಿಸ್ ಆಗಿರಲ್ಲ, ನೋಡ್ತೀರಿ ನೀವೆಷ್ಟು ರಿಸರ್ಚ್ ಮಾಡ್ತೀರಾ ಅಂತ. ಎ ಗ್ಯಾಸ್ ಮಿಕ್ಸ್ಚರ್ ಕಂಟೈನ್ಸ್ monoatomic and diatomic molecules of 2 moles each. So they are giving the 2 moles each. You should represent with the 2 moles. So can I consider N only? 2 moles. The mixture has a total internal energy ಕೇಳಿದ್ದಾರೆ. ಇನ್ನೊಂದು ಅಬ್ಸರ್ವ್ ಮಾಡಿ, monoatomic, diatomic ಎರಡೂ ಕೇಳಿದ್ದಾನೆ. So CV for monoatomic,
ಮೋನೋ ಅಟಾಮಿಕ್ ಅಂತಲೂ ತೊಗೊತಿರ್ತಾರೆ. ಮೋನೋ ಅಟಾಮಿಕ್ಕು ಏನದು 3/2 RT ಒಂದು ಶಾರ್ಟಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ಡಿರೈವೇಷನ್ ಕೂಡ ಮಾಡಿದ್ದೀವಿ. CV ಫಾರ್ ಡೈ ಅಟಾಮಿಕ್ 5/2 RT, ಎರಡು ಫಾರ್ಮುಲಾಸ್ ಬಂದಿದೆ ಅಲ್ವಾ. ಸೊ N = 2 moles ಇದೆ. ಸೊ ನಾರ್ಮಲಿ ಇಂಟರ್ನಲ್ ಎನರ್ಜಿ F/2 nRT, ಈ ಫಾರ್ಮುಲಾ ಗೊತ್ತಿರುತ್ತೆ. N ಅಂದರೆ 2. ಸೊ ಬಟ್ ಇವೆರಡನ್ನೂ ಸಾಲ್ವ್ ಮಾಡೋಣ. ಇನ್ನೊಂದು ಕನ್ಸಿಡರ್ ಮಾಡಬೇಕು, N = 2 ಮೋಲ್ಸಲ್ಲಿ ಕೊಡ್ತಿರೋದು. ಸೊ ಇಂಟರ್ನಲ್ ಎನರ್ಜಿ, ಜನರಲ್ ಇಂಟರ್ನಲ್ ಎನರ್ಜಿ, ಸೊ 2 × 2 moles ಅಲ್ವಾ. ಫಸ್ಟ್ ಬಂತು 3/2 RT ಪ್ಲಸ್ 2 × ಇದು 5/2 RT. ಸೊ ಎರಡು ಸಾಲ್ವ್ ಮಾಡೋಣ. ಸೊ 2 will gets cancel, 2 will gets cancel, 5 + 3 8 RT. ಸೊ ನಮಗೆ F = 8 ಬಂದಿದೆ. F = 8. ದ ಆನ್ಸರ್ ವಿಲ್ ಬಿ ಸಿ ಓನ್ಲಿ. ಸಿಂಪಲ್ ಇದೆ. ಸೊ ಇಷ್ಟು ಪ್ರಾಬ್ಲಮ್ಸು ಸಾಲ್ವ್ ಮಾಡಿದ್ದೆ, 3 ಪ್ರಾಬ್ಲಮ್ಸ್. ಓಕೆ ನೋಡಿ, ಪಿಸ್ಟನ್ ಅನ್ನೋದು ನಾರ್ಮಲಿ ಗ್ಯಾಸ್ನ ಕಂಪ್ರೆಸ್ ಮಾಡೋದು ಮತ್ತು ಎಕ್ಸ್ಪ್ಯಾನ್ಷನ್ ಆಗೋದು. ಒಂದು ಸ್ಮಾಲ್ ವೀಡಿಯೋದಲ್ಲಿ ನಮಗೆ ಸಿಗ್ತದೆ ನೋಡಿ, ಮಾಲಿಕ್ಯೂಲ್ಸ್ ಎಲ್ಲ ಇದು ಎಕ್ಸ್ಪ್ಯಾನ್ಷನ್ ಆದಾಗ ಫ್ರೀ ಆಗುತ್ತೆ. ಅದೇ ಕಂಪ್ರೆಸ್ ಆಗ್ತಿರ್ಬೇಕಾದ್ರೆ ಮಾಲಿಕ್ಯೂಲ್ಸ್ ಎಲ್ಲ ಕಂಬೈಂಡ್ ಆಗಿ ಈ ಥರ ಇರುತ್ತೆ, ಪ್ರೆಷರು ಜಾಸ್ತಿ ಇರುತ್ತೆ. ಸೊ ರಿಲೀಸ್ ಆದಮೇಲೆ ವಾಲ್ಯೂಮ್ ಇನ್ಕ್ರೀಸ್ ಆಗ್ತದೆ, ಪ್ರೆಷರ್ ಕಡಿಮೆ ಆಗುತ್ತೆ. ಸೊ ಈ ಥರ ಮೀಟರಲ್ಲಿ ನೋಡಿ ಪ್ರೆಷರ್ ಕಡಿಮೆ ಆಗಿರುತ್ತೆ. ಡಯಾಗ್ರಾಮ್ ನೋಡಿಕೊಂಡು ನೀವು ಅನಲೈಸ್ ಮಾಡಿ ಏನಾಗ್ತಿದೆ ಅಂತ. ಕೆಲವೊಂದು ಸಲ ಎಕ್ಸಾಕ್ಟಾಗಿ ಡಯಾಗ್ರಾಮ್ ಸಿಕ್ಕಿರಲ್ಲ. ಅಸಂಪ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಎಷ್ಟು ಅಸಂಪ್ಷನ್ ಮಾಡ್ತಿರೋ ಸಾಲೋದಿಲ್ಲ ಫಿಸಿಕ್ಸ್ಗೆ. ಅಸಂಪ್ಷನ್ ಮಾಡಿದಷ್ಟು ಫಸ್ಟ್ ಟೈಮ್ ಒಂಥರ ಅಸಂಪ್ಷನ್ ಮಾಡಿರ್ತಾರೆ, ನೆಕ್ಸ್ಟ್ ಟೈಮ್ ಮತ್ತೆ ಚೇಂಜ್ ಆಗುತ್ತೆ. ಸೊ ಇದೊಂದು ಮೈಂಡಲ್ಲಿ ಇಟ್ಕೊಂಡಿರಿ. ಸೊ ಓಕೆ, ಫೈನಲಿ ವಿ ಕೇಮ್ ಟು ಅನ್ ಎಂಡ್. ಥ್ಯಾಂಕ್ ಯು ಅಬೌಟ್ ದಿಸ್ ಇಸ್ ಪರೀಕ್ಷೆ ಚಾನಲ್, PUC at ಸೈನ್ಸ್. ಲೈಕ್ ಮಾಡ್ದೆ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಂಗೆ ಅಟೆಂಡೆನ್ಸ್ ಶೀಟ್ ಕೂಡ ಬರ್ತಿರುತ್ತೆ, ಫಿಲಪ್ ಮಾಡೋದನ್ನು ಮಾತ್ರ ಬರಿಬೇಡಿ. ಥ್ಯಾಂಕ್ ಯು.